ದಲಿತ ಸಾಹಿತ್ಯ ಪರಿಷತ್ತು ಹಾವೇರಿ ಜಿಲ್ಲಾ ಘಟಕದಿಂದ ವಿಶ್ವ ಜನಪದ ದಿನಾಚರಣೆಯನ್ನು ಶಿಗ್ಗಾವಿಯ ಬಿಬಿಎಂಡಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದಿನಾಂಕ 22 ಆಗಸ್ಟ್ 2026ರಂದು ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಹಾವೇರಿ ಹಾಗೂ ಶಿಗ್ಗಾವಿಯ ಪ್ರತಿಷ್ಠಿತ ಬಿಬಿಎಂಡಿ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹಯೋಗದಲ್ಲಿ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ವಿಶೇಷ ಉಪನ್ಯಾಸ ಹಾಗೂ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ದಲಿತ ಸಾಹಿತ್ಯ ಪರಿಷತ್ತು ಬೆಳಗಾವಿ ವಿಭಾಗೀಯ ಘಟಕದ ಸಂಯೋಜಕರಾದ ಮೋಹನ್ ಕಟ್ಟಿಮನಿಯವರು ಕಾರ್ಯಕ್ರಮವನ್ನು ಜನಪದ ವಾದ್ಯ ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ, ಮನುಷ್ಯನಿಗೆ ತಿಳುವಳಿಕೆ ಬಂದಾಕ್ಷಣ ಹುಟ್ಟಿದ ಜನಪದ ಸಾಹಿತ್ಯ ಇದು ಪ್ರಾಚೀನವಾದ ಮತ್ತು ಉತ್ಕೃಷ್ಟವಾದ ನಮ್ಮ ಕನ್ನಡ ಸಾಹಿತ್ಯ, ಅದು ಜಾನಪದ ಸಾಹಿತ್ಯ. ಅದು 12ನೇ ಶತಮಾನದ ಬಸವಾದಿ ಶಿವಶರಣರ ವಚನ ಸಾಹಿತ್ಯಕ್ಕೆ ಪ್ರೇರಣೆಯಾಯಿತು. ಇಂತಹ ಸಾಹಿತ್ಯ ಅತಿ ಹೆಚ್ಚು ಮಕ್ಕಳ ಪಠ್ಯಕ್ಕೆ ಸೇರಿದರೆ ಮುಂದಿನ ಪೀಳಿಗೆಗೆ ನಮ್ಮ ಮೂಲ ಸಂಸ್ಕೃತಿ ಅರಿವಾಗುತ್ತದೆ ಎಂದು ಮಾತನಾಡಿದರು. ಜನಪದ ಸಾಹಿತ್ಯ ಈ ದೇಶದ, ಈ ಕನ್ನಡ ನಾಡಿನ ಬೇರು. ಜನಪದ ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಜನಪದ ಸಾಹಿತ್ಯಕ್ಕೆ ಒಂದು ಟೈಟಲ್ ನಾವು ಕೊಡೋದಾದರೆ 12ನೇ ಶತಮಾನ ಈ ದೇಶದಲ್ಲಿ ಸುವರ್ಣ ಯುಗ ಅಂತ ಹೇಳುವಂತಹ ಶರಣ ಸತ್ಪುರುಷರ ನಾಡು. 12ನೇ ಶತಮಾನದ ಬಸವಾದಿ ಶಿವಶರಣರು ಬರೆದಂತಹ ವಚನ ಸಾಹಿತ್ಯಕ್ಕೆ ಮೂಲ ಬೇರಾಗಿತ್ತು ಜನಪದ ಸಾಹಿತ್ಯ ಅನ್ನೋದನ್ನ ನಾವು ನೆನಪಿಸಿಕೊಳ್ಳಿ. ಇದೇ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿದ ಜನಪದ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದಪ್ಪ ಸೊಬಟಿ, ಮನಕುಲದ ಉಗಮದೊಂದಿಗೆ ಜನಪದ ಸಾಹಿತ್ಯ ಉಗಮವಾಯಿತು. ಜನಕೇಂದ್ರಿತ ಸಾಹಿತ್ಯವೇ ಜನಪದ ಸಾಹಿತ್ಯ ಎಂಬುದು ಅರ್ಥವಾಗಿ ಹೇಳುತ್ತಾ, ನೊಂದು ಬೆಂದವರ, ತುಳಿತಕ್ಕೊಳಗಾದವರ ದಲಿತ ಧ್ವನಿ ಜನಪದವಾಗಿ ಹೊರಹೊಮ್ಮಿ ಅಂದಿನ ಕಾಲಘಟ್ಟದಲ್ಲಿ ದಮನಿತ ಇತಿಹಾಸವನ್ನು ಹೇಳುವ ಮಾಧ್ಯಮವಾಗಿತ್ತು ಎಂದು ಮಾತನಾಡಿದರು. ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮವಾದ್ದರಿಂದ ಜಿಲ್ಲೆಯ ಕಲಾವಿದರಾದ ಬಸವರಾಜ್ ಕರಡಿ ಹಾಗೂ ದುರ್ಗಪ್ಪ ಕಾಳಿ ಅವರನ್ನು ಸನ್ಮಾನಿಸಲಾಯಿತು. ಕಲಾವಿದರು ಜನಪದ ಹಾಡುಗಳನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಹಾವೇರಿಯ ಅಧ್ಯಕ್ಷರಾದ ಡಾಕ್ಟರ್ ಶರೀಫ್ ಮಾಕಣ್ಣವರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಿಲ್ಲೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅಪಾರ ಕೊಡುಗೆ ನೀಡಿದವರ ಜೊತೆಗೆ ಕಲಾ ಪ್ರಕಾರಗಳಿಗೆ ಹೆಸರಾಗಿ ಸ್ವತಂತ್ರ ಹೋರಾಟಕ್ಕೂ ತನ್ನ ಕೊಡುಗೆಯನ್ನು ನೀಡಿದೆ. ಇದನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿದೆ ಎಂದು ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ ದತ್ತಣ್ಣ ವರ್ಣೇಕರ್, ಮುಖ್ಯ ಅತಿಥಿಗಳಾದ ನಾಗಪ್ಪ ಬೆಂತೂರ್ ಅವರು ಮಾತನಾಡಿ, ದಲಿತ ಸಾಹಿತ್ಯ ಪರಿಷತ್ತಿನ ಈ ಹೆಜ್ಜೆ ಸಾಹಿತ್ಯಿಕ ಬೆಳವಣಿಗೆಗೆ ಮುನ್ನಡಿಯಾಗಿದೆ ಎಂದು ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಶಿಗ್ಗಾವಿ ವಿರಕ್ತ ಮಠದ ಸಂಗನಬಸವ ಮಹಾಸ್ವಾಮಿಗಳು, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಮತ್ತು ಕಲೆಗೆ ನಮ್ಮ ಮಠ ಸದಾ ಪ್ರೋತ್ಸಾಹದಾಯಕವಾಗಿರುತ್ತದೆಂದು ಆಶೀರ್ವಚನದ ಮೂಲಕ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ವಿಶ್ವನಾಥ್ ಬಂಡಿವಡ್ಡರ್, ಪ್ರಾಚಾರ್ಯರಾದ RS ಭಟ್, ರಾಜಣ್ಣ ಮಾಮ್ಲೆ ದೇಸಾಯಿ, ಜಯಣ್ಣ ಹೆಸರೂರ್, VV ಮೇಟಿ, ಶಿವಪ್ಪ ಚಿನ್ನಪ್ಪನವರ್, ಉಪನ್ಯಾಸಕರಾದ ಮಾರುತಿ ಲಮಾಣಿ, NN ಡಮ್ಮನ್ನವರ್, ಮಂಜುನಾಥ್ ಎಲಿಗಾರ್, MB ಮಡಿವಾಳರ್,
ರಾಜು ಕೆಂಬಾವಿ ಹಾಗೂ ಕಲಾವಿದರಾದ ಗುರುಲಿಂಗಪ್ಪ ಚಲಬಾತಿ, ಈರಣ್ಣ ಚಿಂಚರಿ, ಸುರೇಶ್ ಹರ್ಲಾಪುರ್ ಹಾಗೂ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.